ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಕಳೆದ 4 ವರ್ಷಗಳಿಂದ ಸರಿಸುಮಾರು 600ಕ್ಕೂ ಹೆಚ್ಚು ವಿಡಿಯೋಗಳನ್ನು ಕಾನೂನಿಗೆ ಸಂಬಂಧಪಟ್ಟಂತೆ ಹಾಗೂ ಇನ್ನಿತರ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸಾರ್ವಜನಿಕರಲ್ಲಿ ಜಾಗೃತಿ, ಅರಿವು, ತಿಳುವಳಿಕೆ ಮೂಡಿಸುವ ಸಲುವಾಗಿ ಮಾಹಿತಿಗಳನ್ನು ನೀಡ್ತಾ ಬರ್ತಾ ಇದ್ದೇನೆ. ಮೊದಲ ಬಾರಿಗೆ ನನ್ನ ವಿಡಿಯೋ ನೋಡ್ತಾ ಇರೋರಾದರೆ ಮರೆಯದ ಹಾಗೆ ಈಗಲೇ ಈ ವಿಡಿಯೋಗಳಿಗೆ ಕಾಣಿಸ್ತಾ ಇರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ನೋಟಿಫಿಕೇಷನ್ ಮುಖಾಂತರ ಪಟ್ಪಟ ಅಂತ ವಿಡಿಯೋಗಳು ಬರ್ತಾ ಇರುತ್ತೆ. ಬಿಡುವಿದ್ದಾಗೆಲ್ಲ ವಿಡಿಯೋಗಳನ್ನ ನೋಡಿ ಬುದ್ಧಿವಂತರಾಗಿ ಇನ್ನೂ ಸಮಸ್ಯೆಗಳಿಗೆ ಸಿಲುಕದಂತೆ ವ್ಯವಹಾರ ನಡೆಸುವಂಥವರಾಗಿ ಅಂತ ಹೇಳ್ತಾ, ಏನಾದರೂ ಕಾನೂನಿನ ಸಮಸ್ಯೆಗಳಿದ್ದಿದ್ದೆ ಆದಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ. ಕನ್ಸಲ್ಟೇಷನ್ ಫೀ ಪೇ ಮಾಡಿ ನೀವು ಕರೆ ಮಾಡಿ ಸಲಹೆಗಳನ್ನು ಪಡ್ಕೋಬಹುದು. ಹಾಗೂ ನೇರವಾಗಿ ಬಂದು ನನ್ನ ಕಚೇರಿಗೆ ಭೇಟಿ ಮಾಡಬಹುದು. ವಿಳಾಸ ಮತ್ತು ಅಪಾಯಿಂಟ್ಮೆಂಟ್ ತೊಗೊಳ್ಬೇಕಾದ್ರೆ ಈ ವಿಡಿಯೋ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ವೆಬ್ಸೈಟಿನ ಲಿಂಕ್ಗೆ ಹೋಗಿ www.kmsassociatesgroup.com ವೆಬ್ಸೈಟಿಗೆ ಹೋದರೆ ಅಲ್ಲಿ ನನ್ನ ಕಂಪನಿಗಳ ವಿವರ, ಅದರಲ್ಲಿ KMS Law Associates .in ಅನ್ನೋದರಲ್ಲಿ ನೀವು ಹೋದರೆ ಆ ವೆಬ್ಸೈಟಲ್ಲಿ ನಿಮಗೆ ಡೀಟೇಲ್ಸ್ ಎಲ್ಲ ಸಿಗುತ್ತೆ. ಆಫೀಸ್ ಅಡ್ರೆಸ್ಸು, ಎಕ್ಸಾಕ್ಟ್ ಲೊಕೇಶನ್ನು ಎಲ್ಲವೂ ಸಿಗುತ್ತೆ. ನೀವು ಅದನ್ನು ಪಡೆದು ಅಪಾಯಿಂಟ್ಮೆಂಟ್ ತೊಗೊಂಡು ಬಂದು ಭೇಟಿ ಮಾಡ್ಬೋದು ಅಂತ ಹೇಳ್ತಾ, ಕರ್ನಾಟಕದಾದ್ಯಂತ ಜನಗಳು ಬರ್ತಾ ಇದ್ದಾರೆ. ಅವರ ಪ್ರೀತಿ ವಿಶ್ವಾಸಕ್ಕೆ ನಾನು ಸದಾ ಆಭಾರಿಯಾಗಿದ್ದೇನೆ. ಈ ಥರ ವಕೀಲರನ್ನು ಬೇಕಾದರೂ ನೀವು ಸಂಪರ್ಕಿಸಿ, ಕಾನೂನಿನ ಸಲಹೆಗಳನ್ನು ನಾನು ನೀಡ್ತಾ ಬರ್ತಾ ಇದ್ದೇನೆ. ನನ್ನಿಂದಲೇ ಸೇವೆ ಬೇಕಾಗಿದ್ದಲ್ಲಿ ಮಾತ್ರ ನನ್ನನ್ನು ಬಂದು ಸಂಪರ್ಕಿಸಿ ಅಂತ ಹೇಳ್ತಾ, ಇವತ್ತು ಒಂದು ಭಾಳ ಮುಖ್ಯವಾದಂತಹ ವಿಚಾರ ನೋಡಿ. ಎಲ್ಲೆಲ್ಲೂ ಕರ್ನಾಟಕದಾದ್ಯಂತ ಸದ್ದು ಮಾಡಿದಂತಹ ಅಡ್ವೊಕೇಟ್, ವಕೀಲೆ ಜೀವ ಎಂಬುವಂತಹವರ ಒಂದು ಆತ್ಮಹತ್ಯೆಯ ಪ್ರಕರಣ ಇದು ಬಹಳ ಸದ್ದು ಮಾಡಿತ್ತು. ಸಾಕಷ್ಟು ವಕೀಲರು ಕೂಡ ಪ್ರತಿಭಟನೆಗಳನ್ನು ನಡೆಸಿದರು. ಈ ಒಂದು ವಕೀಲೆಯು ಜೀವ ಆತ್ಮಹತ್ಯೆ ಪ್ರಕರಣ ಮುನ್ನೆಲೆಗೆ ಬಂದಿದ್ದು ಯಾಕಪ್ಪ ಅಂತ ಹೇಳಿದರೆ, ಈ ಒಂದು ಭೂಮಿ ಅಭಿವೃದ್ಧಿ ನಿಗಮದ ಹಗರಣದಲ್ಲಿ ತನಿಖೆಯಲ್ಲಿ ಈಕೆಯನ್ನು ಅಕ್ಯೂಸ್ಡ್ ಅಂದರೆ ಆರೋಪಿಯನ್ನಾಗಿ ಮಾಡಲಾಗಿತ್ತು. ಈಕೆ ಅಕ್ಯೂಸ್ಡ್ ಆಗಿದ್ದರು. ಈಕೆ ಆರೋಪಿಯಾಗಿದ್ದಕ್ಕೂ ತಕ್ಷಣವೇ ಏನಾಯಿತು, ಈ ಒಂದು ತನಿಖೆಯನ್ನು ನಡೆಸಿದಂತಹ DYSP ಕನಕಲಕ್ಷ್ಮಿ ಎಂಬುವರು ಇವರ ಮೇಲೆ ದೌರ್ಜನ್ಯಗಳನ್ನು ಮಾಡಿದರು. ಅಂದರೆ ಒಬ್ಬರು ವಕೀಲರು, ವಿದ್ಯಾವಂತೆ, ಕಾನೂನು ಪದವೀಧರರು, ವಕೀಲರಾಗಿದ್ದವರು, ಕಾನೂನು ಬಲ್ಲವರು ಎಂಬುವಂತಹ ಒಂದು ಕನಿಷ್ಠ ಒಂದು ಮರ್ಯಾದೆಯನ್ನು, ಗೌರವವನ್ನು ಕೂಡ ನೀಡದೆ ಶಿಷ್ಟಾಚಾರವನ್ನು ಮೀರಿ ಅವರ ಮೇಲೆ ಇವರು ದೌರ್ಜನ್ಯಗಳನ್ನು ಮಾಡಿದರು. ಇವರು ಆಕೆಯನ್ನು ವಿವಸ್ತ್ರಗೊಳಿಸಿ ಅಂದರೆ ಬಟ್ಟೆಯನ್ನು ತೆಗೆಸಿ ಬತ್ತಲು ಮಾಡಿ ಆಕೆಯನ್ನು ಅವಮಾನಗೊಳಿಸಿದ್ದರು. ಹಾಗೂ ಆಕೆಗೆ ಹಲ್ಲೆಯನ್ನು ಮಾಡಿದರು. ಹಾಗೂ ಪರ್ಸನಲ್ ಗ್ರೆಡ್ಜನ್ನು ಇಟ್ಟುಕೊಂಡು ಆಕೆಯ ಮೇಲೆ ಹಲ್ಲೆ ಮಾಡುವುದು, ತನಿಖೆಗಳ ಒಂದು ಹೆಸರಿನಲ್ಲಿ ಆಕೆಯನ್ನು ಚಿತ್ರಹಿಂಸೆ ಮಾಡುವಂಥದ್ದು, ಹಾಗೂ 25 ಲಕ್ಷಗಳಿಗೂ ಮೀರಿದಂತಹ ಒಂದು ಬ್ರೈಬನ್ನು, ಲಂಚವನ್ನು ಅವರು ಕೇಳಿದ್ದರು. ಮತ್ತು ವಿಡಿಯೋಗಳನ್ನು ಕೂಡ ಅವರು ಮಾಡಿಕೊಂಡಿದ್ದರು. ಅವರನ್ನು ಥ್ರೆಟನ್ ಮಾಡುವ ಒಂದು ಪ್ರಮೇಯದಿಂದ ಹಾಗೂ ಉದ್ದೇಶದಿಂದ ಅಂತ ಹೇಳಿ ನಾವು ಈಗ SIT ಅಂದರೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟಾಸ್ಕ್ ಫೋರ್ಸ್ ಅಂತ ನಾವೇನು ಕರಿತೇವೆ, ಈ ವಿಶೇಷ ತನಿಖಾ ದಳ ಅಂತ ನಾವೇನು ಕರಿತೇವೆ, ಅವರು ಈ ಒಂದು ತನಿಖೆಯನ್ನು ಮಾಡಿದರು. ಈ ಒಂದು ತನಿಖೆಯಲ್ಲಿ ಮುಖ್ಯವಾಗಿ ಹೈಕೋರ್ಟಿನಿಂದ ನೇಮಕವಾದಂತಹ CBI SP ವಿನಾಯಕ್ ವರ್ಮಾ ಹಾಗೂ CCB ಇಂದ DCP ಆದಂತಹ ಒಂದು ಅಕ್ಷಯ್ ಮಾ ಚಂದ್ರು ಹಾಗೂ ಲೇಡಿ ನಿಶಾಂತ್ ಜೈನ್ ಎಂಬುವಂತಹವರು ಈ ಒಂದು SIT ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟಾಸ್ಕ್ ಫೋರ್ಸ್ ತಂಡದಲ್ಲಿ ಇವರು ಇದ್ದರು. ಇವರು ಪ್ರಾಮಾಣಿಕವಾಗಿ ತನಿಖೆಗಳನ್ನು ನಡೆಸಿ ಅವರು ಸರಿಸುಮಾರು 2300 ಪುಟಗಳಿಗೆ ಮೀರಿದಂತಹ ಒಂದು ಆರೋಪ ಪಟ್ಟಿಯನ್ನು ಅಂದರೆ ಚಾರ್ಜ್ ಶೀಟನ್ನು ಇವರು ಸಬ್ಮಿಟ್ ಮಾಡ್ತಾರೆ. ಈ ಒಂದು ಚಾರ್ಜ್ ಶೀಟಲ್ಲಿ ಮುಖ್ಯವಾಗಿ ಅವರು ಹೇಳುವಂಥ ವಿಚಾರ ಇಷ್ಟು, 90% ಈ ಒಂದು ವಕೀಲೆಯಾದಂತಹ ಜೀವ ಆತ್ಮಹತ್ಯೆಯ ಒಂದು ಡೆತ್ ನೋಟನ್ನು ಬರೆದಿಟ್ಟಿರ್ತಾರೆ. ಅವರು ಈ ಒಂದು ಬನಶಂಕರಿಯ ರಾಘವೇಂದ್ರ
ಲೇಔಟಿನಲ್ಲಿ ಅವರು ಒಂದು ಡೆತ್ ನೋಟನ್ನು ಬರೆದಿಟ್ಟಿರ್ತಾರೆ. ನವೆಂಬರ್ 22ನೇ ತಾರೀಕಿನಂದು ಅವರು ಬರೆದಿದ್ದಂತಹ ಡೆತ್ ನೋಟಲ್ಲಿ ಈ ಒಂದು DYSP ಕನಕಲಕ್ಷ್ಮಿಯವರು ನನಗೆ ಏನೋ ಕಿರುಕುಳ ನೀಡಿದ್ದಾರೆ, ಅವರು ನನ್ನನ್ನು ಅವಮಾನಿಸಿದ್ದಾರೆ, ನನ್ನ ಬಟ್ಟೆಗಳನ್ನು ತೆಗೆಸಿ ನಗ್ನಗೊಳಿಸಿ ವಿವಸ್ತ್ರ ಮಾಡಿದ್ದಾರೆ, 25 ಲಕ್ಷ ರೂಪಾಯಿಯ ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ. ನನ್ನ ಈ ಒಂದು ಅವಮಾನಕ್ಕೆ, ನನ್ನ ಈ ಒಂದು ಸಾವಿಗೆ ಮುಖ್ಯವಾದಂತಹ ಕಾರಣ ಈ ಒಂದು DYSP ಕನಕಲಕ್ಷ್ಮಿಯವರೇ ಅಂತ ಹೇಳಿ ಅವರು ಡೆತ್ ನೋಟಲ್ಲಿ ಆ ಒಂದು ಮರಣ ಪತ್ರದಲ್ಲಿ ಬರೆದಿದ್ದರು. ಅದರಲ್ಲಿ ಬರೆದಿರುವಂತಹ ಅಂಶಗಳು ಖಂಡಿತವಾಗಿಯೂ ಸತ್ಯವಾದದ್ದು ಅಂತ ಹೇಳಿ ಈ ಒಂದು SIT ತನಿಖಾ ತಂಡ ರುಜುವಾತು ಮಾಡಿದೆ. ಹಾಗೂ 2300 ಪುಟಗಳಲ್ಲಿ ಈ ಒಂದು ದೋಷಾರೋಪ ಪಟ್ಟಿ, ಆರೋಪ ಪಟ್ಟಿಯಲ್ಲಿ ಅವರು ವಿವರವಾಗಿ ತಿಳಿಸಿದ್ದಾರೆ. ಸೊ ಈ ಒಂದು ವಿಡಿಯೋಗಳನ್ನು ಮಾಡಿದಂತಹ DYSP ಕನಕಲಕ್ಷ್ಮಿಯವರು ಅದನ್ನು ಡಿಲೀಟ್ ಮಾಡಿ ಆ ಒಂದು ಕೇಸಿನಿಂದ ಹೊರಬರಲು ಪ್ರಯತ್ನವನ್ನು ಮಾಡಿದರು. ಆದರೆ ರಿಟ್ರೀಟ್ ಮಾಡಿಕೊಳ್ಳುವ ಮುಖಾಂತರ ಅದನ್ನು SITನವರು ಮರು ವಶಕ್ಕೆ ತೆಗೆದುಕೊಂಡು ಪರಿಶೀಲನೆಗಳನ್ನು ಮಾಡಿದಾಗ ಗೊತ್ತಾಗಿದೆ ಆ ಒಂದು ಜೀವ ಎಂಬುವಂತಹ ವಕೀಲೆಯು ಕೊಟ್ಟಿರುವಂತಹ ಆರೋಪಗಳು ಅಥವಾ ಡೆತ್ ನೋಟಿನಲ್ಲಿ ಬರೆದಿರುವಂಥ ವಿಚಾರಗಳು 100ಕ್ಕೆ 90% ಸರಿಯಾದಂತಹ ವಿಚಾರಗಳಾಗಿದೆ ಮತ್ತು ಸತ್ಯವಾದದ್ದು ಆಗಿದೆ ಎಂಬುವಂತಹ ಒಂದು ವಿಚಾರವನ್ನು ಇವರು ಬಯಲಿಗೆ ಮಾಡ್ತಾರೆ. ಅವರ ಪರವಾಗಿ ಅವರ ತಂಗಿಯಾದಂತಹ ಸಂಗೀತ ಅವರು ಬನಶಂಕರಿ ಠಾಣೆಯಲ್ಲಿ ದೂರನ್ನು ದಾಖಲು ಮಾಡಿರ್ತಾರೆ. ಸೊ ಒಟ್ಟಾರೆಯಾಗಿ ಈ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟಾಸ್ಕ್ SIT ಅಂತ ನಾವೇನು ಕರಿತೇವೆ, ಈ ವಿಶೇಷ ತನಿಖಾ ದಳ ಜೀವ ಪರವಾಗಿ ಅವರು ತಮ್ಮದೇ ಆದಂತಹ ಒಂದು ತನಿಖೆಯ ರಿಪೋರ್ಟನ್ನು ಕೋರ್ಟಿಗೆ ಸಲ್ಲಿಸಿದ್ದಾರೆ. ಇದರ ಮುಖಾಂತರ ಗೊತ್ತಾಗ್ತಾ ಇದೆ ಒಬ್ಬ ವಕೀಲೆಯಾದರೂ ಕೂಡ ಈ ಒಂದು DYSP ಪೊಲೀಸಿನವರು ಯಾವ ರೀತಿಯಲ್ಲಿ ದೌರ್ಜನ್ಯವನ್ನು ಮಾಡಿದರು, ಹೇಗೆ ಇವರು ತಮ್ಮ ಬೇಳೆಯನ್ನು ಬೇಯಿಸಿಕೊಳ್ಳುವಲ್ಲಿ ದೌರ್ಜನ್ಯಗಳನ್ನು ಮಾಡ್ತಾರೆ, ಹಾಗೂ ಆಕೆಯ ಆರೋಪಿಯಿಂದ ಕೂಡಲೇ ಅವರನ್ನು ನಡೆಸಿಕೊಳ್ಳುತ್ತಾರೆ ಎಂಬುದನ್ನು ನಾವು ಇಲ್ಲಿ ನೋಡಬಹುದಾಗಿದೆ. ಒಬ್ಬ ವಕೀಲಿಗೆ ಈ ರೀತಿಯಾದಂತಹ ಅನ್ಯಾಯಗಳು ಆಗಿದ್ದೇ ಆದಲ್ಲಿ, ಅವರ ಮೇಲೆ ದೌರ್ಜನ್ಯ ಆಗಿದ್ದೇ ಆದಲ್ಲಿ, ಇನ್ನು ಸಾಮಾನ್ಯ ಯುವತಿಯರ ಸಾಮಾನ್ಯರ ಪ್ರಜೆಗಳ ಕೇಳುವವರು ಯಾರು, ಅವರ ಹಕ್ಕುಗಳನ್ನು ರಕ್ಷಣೆ ಮಾಡುವವರು ಯಾರು ಎಂಬುದನ್ನು ನಾವು ಇಲ್ಲಿ ಪ್ರಶ್ನೆ ಮಾಡಿಕೊಳ್ಳಬೇಕಾಗುತ್ತದೆ. ಅಂದರೆ ಒಟ್ಟಾರೆಯಾಗಿ ಈ ಒಂದು ಸಾಮಾನ್ಯ ಜನಗಳಿಗೆ ಅನ್ಯಾಯವಾದಾಗ ವಕೀಲರು ನಮ್ಮ ಜೊತೆ ಬಂದಿದ್ದಾರೆ, ಅಂದರೆ ಕಾನೂನು ತಜ್ಞರು ಬಂದಿದ್ದಾರೆ, ನಮ್ಮನ್ನು ಇವರು ರಕ್ಷಣೆ ಮಾಡ್ತಾರೆ ಎಂಬುವಂತಹ ನಿಟ್ಟಿನಲ್ಲಿ ಸಾಮಾನ್ಯರು ವಕೀಲರನ್ನು ಠಾಣೆಗಳಿಗೆ ಕರೆದುಕೊಂಡು ಹೋಗುವುದು ಸಹಜ. ಅಂದರೆ ವಕೀಲರು ಬಂದರೆ ಅವರಿಗೆ ಕಾನೂನು ಗೊತ್ತಿರುತ್ತೆ, ಪೊಲೀಸರು ನಮ್ಮ ಮೇಲೆ ದೌರ್ಜನ್ಯ ಮಾಡೋದಿಲ್ಲ, ಸೊ ಕಾನೂನಿನ ಪ್ರಕಾರ ನಮಗೆ ರಕ್ಷಣೆ ಸಿಗುತ್ತೆ ಎಂಬುವಂತಹದ್ದು ಅಭಿಪ್ರಾಯ, ನಂಬಿಕೆ ಅವರಲ್ಲಿ ಇರುತ್ತೆ. ಅಂಥದ್ರಲ್ಲಿ ವಕೀಲೆಯಾದಂತಹ ಜೀವ ಅವರಿಗೆ ಈ ರೀತಿಯಾದಂತಹ ಜೀವ ತೆಗೆದುಕೊಳ್ಳುವಂತಹ ರೀತಿಯಲ್ಲಿ ಅವಮಾನಗೊಳಿಸಿ ಅವರನ್ನು ಆತ್ಮಹತ್ಯೆ ಮಾಡಿಕೊಳ್ಳುವಲ್ಲಿ ಪ್ರಚೋದನೆಯನ್ನು ಮಾಡಿದಂತಹ ಈ ಒಂದು DYSP ಕನಕಲಕ್ಷ್ಮಿ ಎಂಬುವಂತಹವರ ದೌರ್ಜನ್ಯ SIT ಅವರು ಬಯಲಿಗೆ ಎಳೆದಿದ್ದಾರೆ, ಅವರ ರಿಪೋರ್ಟನ್ನು ಕೊಟ್ಟಿದ್ದಾರೆ. ಸೊ ಇದು ಹೈಕೋರ್ಟಿನಲ್ಲಿ ಸಬ್ಮಿಟ್ ಆಗಿದೆ. ಇದು ಸೂಕ್ತ ರೀತಿಯಲ್ಲಿ ವಿಮರ್ಶೆ ಮಾಡಿ ಕೋರ್ಟು ಇದನ್ನು ಪರಿಶೀಲಿಸಿ ಅನ್ಯಾಯಕ್ಕೆ ಒಳಗಾದಂತಹ ವಕೀಲೆಯಾದಂತಹ ನನ್ನ ಸಹೋದ್ಯೋಗಿ, ಅಂದರೆ ನಾವೆಲ್ಲರೂ ವಕೀಲರು ಅಂದರೆ ನಾವೆಲ್ಲ ವಿ ಆರ್ ಆಲ್ ಲೈಕ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಆಫ್ ದ ಸೇಮ್ ಫ್ಯಾಟರ್ನಿಟಿ, ಲೀಗಲ್ ಫ್ಯಾಟರ್ನಿಟಿ ಅಂತ ಕರಿತೇವೆ. ವಕೀಲೆ ಸಹೋದರಿಯಾದಂತಹ ಜೀವ ಎಂಬುವಂತಹವರ ವಕೀಲೆಯ ಆತ್ಮಕ್ಕೆ ಶಾಂತಿ ಸಿಗಬೇಕು ಮತ್ತು ಈ ರೀತಿಯಾದಂತಹ ದೌರ್ಜನ್ಯಗಳು ಪೊಲೀಸರು ಮಾಡಬಾರದು. ಅಟ್ಲೀಸ್ಟ್ ವಕೀಲರಿಗೆ ಸಿಗಬೇಕಾದಂತಹ ಮಿನಿಮಮ್ ಕನಿಷ್ಠ ಗೌರವಗಳು, ಮರ್ಯಾದೆಗಳು ಠಾಣೆಗಳಲ್ಲಿ ಸಿಗಬೇಕು. ಯಾವುದೇ ಒಂದು ವ್ಯಕ್ತಿಯ ವಿರುದ್ಧ ಆರೋಪ ಮಾಡಿದ ತಕ್ಷಣವೇ ಅವರನ್ನು ಆರೋಪಿಯೇ ಎಂಬಂತೆ ಕನಿಷ್ಠ 3rd ಗ್ರೇಡ್ D ಗ್ರೇಡ್ ಟ್ರೀಟ್ಮೆಂಟ್ಗಳನ್ನು ಕೊಡುವುದರ ಮುಖಾಂತರ ಅವರನ್ನು ನಡೆಸಿಕೊಳ್ಳಬಾರದು. ಕಾನೂನು ಇದಕ್ಕೆ ಆಸ್ಪದವನ್ನು ಕೊಟ್ಟಿಲ್ಲ. ಸೊ ಅವರಿಗೆ ಹೊಡೆಯುವುದಾಗಲಿ, ಬಡಿಯುವುದಾಗಲಿ, ಅವಮಾನಗೊಳಿಸುವುದಾಗಲಿ, ಅವರನ್ನು ಈ ರೀತಿಯಾಗಿ ನಡೆಸಿಕೊಳ್ಳುವುದಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ. ಕಾನೂನಿಗೆ ವಿರುದ್ಧವಾದಂತಹ ಕ್ರಿಯೆಗಳನ್ನು ಮಾಡಿದ್ದೇ ಆದಲ್ಲಿ ಮಾಡಿರುವುದರಿಂದ ಈ ಒಂದು DYSP ಕನಕಲಕ್ಷ್ಮಿಯವರಿಗೆ ಸೂಕ್ತವಾದಂತಹ
ತನಿಖೆಯನ್ನು ಮಾಡಿ ಆಕೆಯ ವಿರುದ್ಧ ಶಿಸ್ತುಬದ್ಧವಾದಂತಹ ಕಾನೂನು ಕ್ರಮವನ್ನು ತೆಗೆದುಕೊಂಡು ನ್ಯಾಯವನ್ನು ಆ ಒಂದು ವಕೀಲೆಯ ಜೀವಕ್ಕೆ ಆತ್ಮಕ್ಕೆ ಕೊಡಬೇಕು ಅಂತ ಹೇಳ್ತಾ ಆ ಕುಟುಂಬದವರಿಗೆ ಸಾಂತ್ವನವನ್ನು ಕೊಡುವ ರೀತಿಯಲ್ಲಿ ಈ ಒಂದು ತೀರ್ಪು ಬರಲಿ ಮತ್ತು ಆಕೆಯ ಒಂದು ಆತ್ಮಹತ್ಯೆಗೆ ಪರಿಹಾರವನ್ನು ಆ DYSP ಕುಟುಂಬನೇ ಕಟ್ಟಿಕೊಡುವಂತಾಗಲಿ ಎಂಬುವಂತಹ ಮಾಹಿತಿಯನ್ನು ಇಲ್ಲಿ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ನೋಡಿ ವೀಕ್ಷಕರೇ, ಯಾವುದೇ ಒಂದು ಕ್ರಿಮಿನಲ್ ಆ ಪ್ರಕರಣಗಳಲ್ಲಿ ದೂರು ದಾಖಲಾದಾಗ ಪೊಲೀಸರಿಗೆ ಅದನ್ನು ತನಿಖೆ ಮಾಡುವಂತಹ ಒಂದು ಸ್ವಾತಂತ್ರ್ಯ ಹಾಗೂ ಹಕ್ಕಿದೆಯೇ ಹೊರತು ಯಾರನ್ನು ಖಂಡಿಸುವುದಾಗಲಿ, ಅವಮಾನಗೊಳಿಸುವುದಾಗಲಿ, ಅವರಿಗೆ ಚಿತ್ರಹಿಂಸೆ ಕೊಡುವುದಾಗಲಿ, ಅವರಿಗೆ ಹೊಡೆಯುವುದಾಗಲಿ, ಬಡಿಯುವುದಾಗಲಿ, ಈ ರೀತಿಯಾದಂತಹ ದೈಹಿಕವಾದಂತಹ ಒಂದು ಚಿತ್ರಹಿಂಸೆ ಕೊಡುವ ಅಧಿಕಾರ ಪೊಲೀಸರಿಗೆ ಇರುವುದೇ ಇಲ್ಲ. ಇದು ಕಾನೂನು ಬಾಹಿರ ಆಗುತ್ತೆ. ಆದರೆ ಪೊಲೀಸರು ಹೊಡೆದು ಬಡಿದು ಏರೋಪ್ಲೇನ್ ಮಾಡಿಸಿ ಅವರಿಗೆ ಬಿಸಿ ನೀರುಗಳನ್ನು ಹಾಕಿ ತಟ್ಟಿ ಅವರನ್ನು ಹೆದರಿಸಿ ಬೆದರಿಸಿ ಕೋರ್ಟುಗಳಲ್ಲಿ ತಂದು ನಿಲ್ಲಿಸುವುದು ಸರ್ವಸಾಮಾನ್ಯವಾಗಿದೆ. ನಮ್ಮ ವೃತ್ತಿಯಲ್ಲಿ ಕೂಡ ನಾವು ಇದನ್ನು ಪ್ರತಿನಿತ್ಯ ನೋಡ್ತಾ ಇರ್ತೇವೆ. ಏನಾದರೂ ನೀನು ನ್ಯಾಯಾಧೀಶರ ಬಳಿ ಇರುವುದನ್ನು ನಿಜವನ್ನು ಹೇಳಿದ್ದೆ, ಅದಲ್ಲಿ ನಿನ್ನ ಅಥವಾ ನಿನ್ನ ಕುಟುಂಬದವರ ವಿರುದ್ಧ ಸುಳ್ಳು ಆರೋಪಗಳನ್ನು ಹೊರಿಸಿ ಕೇಸ್ಗಳನ್ನು ದಾಖಲು ಮಾಡಿ ಜೀವನ ಪರ್ಯಂತ ಕೋರ್ಟಿಗೆ ಅಲಿಯುವಂತೆ ಮಾಡ್ತೇವೆ ಅಂತ ಹೇಳಿ ಅವರಿಗೆ ಎದುರಿಸುವಂತಹ ಪ್ರಮೇಯಗಳು ಕೂಡ ಸಾಕಷ್ಟು ನಡೀತಾ ಇದೆ. ಇದು ನಡೆಯಬಾರದು, ಇದು ಖೇದಕರ. ಪೊಲೀಸ್ ಇರುವುದು ರಕ್ಷಣೆಗಾಗಿ, ಈ ಪೊಲೀಸಿನ ವ್ಯವಸ್ಥೆ ಇದು ಇರುವುದು ಪ್ರಜೆಗಳ ರಕ್ಷಣೆಗಾಗಿ. ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಯೇ ಪ್ರಭುವಾಗಿದ್ದಾನೆ. ಆದ್ದರಿಂದ ಈ ಒಂದು ಪ್ರಜೆಗೆ ರಕ್ಷಣೆಯನ್ನು ಕೊಡುವಂತಹ ಕೆಲಸವನ್ನು ಈ ಒಂದು ಆರಕ್ಷಕರು ಮಾಡಬೇಕೇ ಹೊರತು ಈ ರೀತಿಯಾಗಿ ದೌರ್ಜನ್ಯಗಳನ್ನು ಎಸಗಬಾರದು ಎಂಬುವಂತಹ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ಈ ಒಂದು ನಿಟ್ಟಿನಲ್ಲಿ ವಕೀಲೆಯಾಗಿ ಆದಂತಹ ಒಂದು ಅವಮಾನವನ್ನು ಕಡಾಖಂಡಿತವಾಗಿ ಖಂಡಿಸ್ತಾ ನಾನು ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದೆ ಆದಲ್ಲಿ ಮರೆಯದ ಹಾಗೆ ಲೈಕ್ ಕೊಡಿ ಹಾಗೂ ಇತರರಿಗೂ ಕೂಡ ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.